ಅಂದು ಶುಕ್ರವಾರ ಬೆಳಿಗ್ಗೆನೆ ಮಹೇಶ್ ಮತ್ತು ಸುಮಾ ನಡುವೆ ದೊಡ್ಡ ಜಗಳವೇ ನಡೆದಿತ್ತು. ಇಬ್ಬರು ಕೂಗಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ತನ್ನ ಬಟ್ಟೆ ಸೂಟ್ಕೇಸನ್ನು ತೆಗೆದುಕೊಂಡವಳೆ ಸೀದಾ ತನ್ನ ಅಮ್ಮನ ಮನೆಗೆ ಹೊರಟೆ ಬಿಟ್ಟಳು. ಸುಮಾ ತವರು ಮನೆ ಇದ್ದದ್ದು ಮಂಗಳೂರಿನಲ್ಲಿ. ಅವಳಿಗೆ ಮದುವೆಯಾಗಿ ಕೇವಲ 6 ತಿಂಗಳಷ್ಟೇ ಕಳೆದಿತ್ತು. ಗಂಡ ಮಹೇಶ ಇಷ್ಟವಿಲ್ಲದ ಮನಸ್ಸಿನಿಂದ ಸುಮಾಳನ್ನು ಮದುವೆಯಾಗಿದ್ದ. ಅವನಿಗೆ ಮೊದಲೇ ಬೇರೆ ಹೆಣ್ಣಿನ ಸಹವಾಸವಿದ್ದರೂ ಅವರ ಮನೆಯವರ ಒತ್ತಾಯದ ಮೇರೆಗೆ ಮದುವೆ ಮಾಡಿಕೊಂಡಿದ್ದ. ಸುಮಾ ಈ ಸ್ಟೋರಿಯ ನಾಯಕಿ. ನೋಡಲು ಸಾಧಾರಣ ಹುಡುಗಿ ಎನಿಸಿದರೂ ಅವಳಲ್ಲಿ ಅಗಾಧವಾದ ಚೆಲುವೊಂದಿತ್ತು. ಅವಳು ಸ್ವಲ್ಪ ಕುಳ್ಳಗಿದ್ದರೂ ಕೂಡ ಮೈ ಕೈ ತುಂಬಿಕೊಂಡು ಬಿಗಿಯಾದ ಅಂಗಾಂಗಗಳಿಂದ ಮನಮೋಹಕವಾಗಿ ಕೆಂಗೊಳಿಸುತ್ತಿದ್ದಳು. ನೆಟ್ಟಗಿರುವ ಯಾವನೇ ಗಂಡಾದರೂ ಅವಳನ್ನು ಒಮ್ಮೆ ಅನುಭವಿಸಬೇಕು ಎನ್ನುವಷ್ಟು ಸೌಂದರ್ಯ ಅವಳಿಗಿತ್ತು. ಇನ್ನೂ ಗುಣದಲ್ಲಿ ಅಚ್ಚ ಪತಿವ್ರತೆ. ಅವಳ ಮನೆಯಲ್ಲಿನ ಸ್ವಲ್ಪ ಸಮಸ್ಯೆಗಳಿಂದ ಅವಳಿಗೆ ಸ್ವಲ್ಪ ತಡವಾಗಿ ಮದುವೆ ಮಾಡಿದ್ದ ಕಾರಣ ಅವಳಲ್ಲಿ ಕಾಮ ಸ್ವಲ್ಪ ಹೆಚ್ಚಾಗಿ ಭುಗಿಲೊಡೆಯಲು ಅವಿತು ಕುಳಿತಿತ್ತು. 28 ವರ್ಷ ವಯಸ್ಸಾದರೂ ಅವಳು ಒಂದು ದಿನವೂ ಎಲ್ಲಿಯೂ ಅಪ್ಪಿತಪ್ಪಿಯೂ ಎಚ್ಚರ ತಪ್ಪಿರಲಿಲ್ಲ.